ಬಹುಶಃ ಕನ್ನಡದ ಮಹಿಳಾ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದ್ರೆ ಇವತ್ತಿನ ಕಾಲಕ್ಕೆ ಸಾಕಷ್ಟು ಹೆಸರು ಕಾಣಸಿಗ್ತವೆ. ಆದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬಿರುದಾಂಕಿತವನ್ನ ಪಡೆದವರು ಯಾರು ಅಂತ ಕಣ್ಣು ಹಾಯಿಸಿದ್ರೆ ಅದು ಬೇರೆ ಯಾರು ಅಲ್ಲ, ಹಿರಿಯ ನಟಿ ಬಿ ಸರೋಜಾದೇವಿ. ಇವತ್ತು ನಮ್ಮನ್ನ ಅಗಲಿ ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ನಟಿಯಾಗಿ ಮಾತ್ರವಲ್ಲ, ಪೋಷಕ ನಟಿಯಾಗಿಯೂ ಬಣ್ಣ ಹಚ್ಚಿದವರು. ಎಲ್ಲವೂ ಅಂದುಕೊಂಡಂತೆಯೇ ಆಗಿದ್ರೆ ಬಿ ಸರೋಜಾದೇವಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪತ್ನಿಯಾಗಬೇಕಿತ್ತು. ಆದ್ರೆ ಅವರನ್ನ ಸರೋಜಾದೇವಿ ಮದುವೆ ಯಾಕಾಗ್ಲಿಲ್ಲ? ಇಬ್ಬರು ಸಮಾಜದಲ್ಲಿ ಕೀರ್ತಿ ಹೆಸರು ಗಳಿಸ್ತವ್ರೆ, ಆದ್ರೂ ಪ್ರೀತಿಯನ್ನ ತ್ಯಾಗ ಮಾಡಿದ್ದಾದ್ರೂ ಯಾಕೆ? ಅವರ ಪ್ರೀತಿ ಯಶಸ್ಸು ಕಾಣದೇ ಇರಲು ಕಾರಣ ಏನು? ಈ ಎಲ್ಲ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿ ಸುಮಾರು 7 ದಶಕಗಳ ಕಾಲ ಬಿ ಸರೋಜಾದೇವಿ 190ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಕನ್ನಡ ಚಿತ್ರರಂಗವಷ್ಟೇ ಅಲ್ಲದೆ ಹಿಂದಿ, ತೆಲುಗು, ತಮಿಳು ಚಿತ್ರರಂಗದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ ಧ್ರುವತಾರೆ ಇವರು. ಭಾರತೀಯ ಚಿತ್ರರಂಗದ ಶ್ರೇಷ್ಠ ನಟಿಯರ ಸಾಲಿನಲ್ಲಿ ಗುರುತಿಸಿಕೊಂಡಿದ್ದ 87 ವರ್ಷದ ಇವರು ವಯೋಸಹಜ ಕಾಯಿಲೆಯಿಂದ ಇಂದು ಬೆಳಗಿನ ಜಾವ 9 ಗಂಟೆಗೆ ಮಲ್ಲೇಶ್ವರಂನ ತಮ್ಮ ಮನೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಭೈರಪ್ಪ ಗೌಡ ಮತ್ತು ರುದ್ರಮ್ಮ ದಂಪತಿಗಳ 4ನೇ ಪುತ್ರಿಯಾಗಿ 1938ರ ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. 1955ರಲ್ಲಿ ಕನ್ನಡ ಚಲನಚಿತ್ರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನ ಪಡೆದ್ರು. ಆಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ, ತಮ್ಮ 17ನೇ ವಯಸ್ಸಿಗೆ ಚಿತ್ರರಂಗ ಪ್ರವೇಶಿಸಿದ್ರು. ಡಾಕ್ಟರ್ ರಾಜ್ಕುಮಾರ್, NTR, MGR, ಶಿವಾಜಿಯಂತಹ ಖ್ಯಾತ ಹೀರೋಗಳ ಜೊತೆಗೆ ನಟಿಸಿ ಸೈ ಅನಿಸಿಕೊಂಡಿದ್ರು. ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಪದ್ಮಶ್ರೀ, ಪದ್ಮಭೂಷಣ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಸಹ ಮುಡಿಗೇರಿಸಿಕೊಂಡಿದ್ದಾರೆ. ಎಚ್ ವಿಶ್ವನಾಥ್ ಅವರು ಅವರ ಆತ್ಮಕಥನ ಹಳ್ಳಿ ಹಕ್ಕಿಯ ಹಾಡು ಪುಸ್ತಕದಲ್ಲಿ SM ಕೃಷ್ಣ ಹಾಗೂ ಬಿ ಸರೋಜಾದೇವಿ ಅವರ ಪ್ರೇಮ ಪ್ರಸಂಗದ ಕುರಿತು ಉಲ್ಲೇಖಿಸಿದ್ದಾರೆ. ಒಂದ್ ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿದ್ದಾಗ ಇವರು ಮಾಜಿ ಮುಖ್ಯಮಂತ್ರಿಯೊಬ್ಬರ ಪ್ರೇಮ ಪಾಶಕ್ಕೆ ಸಿಲುಕಿದ್ರಂತೆ. ಟೂವೆಯಲ್ಲಿದ್ದ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗದಿದ್ದಕ್ಕೆ ಪ್ರೀತಿಯನ್ನೇ ತ್ಯಾಗ ಮಾಡಿದ್ರಂತೆ. ಹೌದು, ನಟಿ ಅನ್ನೋ ಒಂದೇ ಕಾರಣಕ್ಕೆ ಪ್ರಸಿದ್ಧ ರಾಜಕಾರಣಿಯವರ ಕುಟುಂಬದಲ್ಲಿ ಇವರನ್ನ ರಿಜೆಕ್ಟ್ ಮಾಡಿದ್ರಂತೆ. ಈ ಪ್ರೇಮ ಪ್ರಸಂಗದ ಕುರಿತು ರಾಜಕಾರಣಿ ಬರಹಗಾರರಾದ MLC ವಿಶ್ವನಾಥ್ ಅವರು ಅವರ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಇದು ಭಾರಿ ಚರ್ಚೆಗೆ ಸಹ ಕಾರಣವಾಗಿತ್ತು. ಇದನ್ನ ಉಲ್ಲೇಖ ಮಾಡೋಕೆ ಹೇಳ್ದವ್ ಯಾರು ಅಂತ ಸರೋಜಾದೇವಿ ಅವರು ಸಿಟ್ಟಿಗೆದ್ದಿದ್ರಂತೆ. ಆದ್ರೆ SM ಕೃಷ್ಣ ಅವರು ಇರ್ಲಿ ಬಿಡಿ, ಇದು ಸತ್ಯವೇ ಅಲ್ವಾ ಅಂತ ಹೇಳಿದ್ರಂತೆ. ವಿಶ್ವನಾಥ್ ಅವರು ಮಾಧ್ಯಮಗಳಿಗೆ ಮಾತನಾಡುವಾಗ ಇದನ್ನ ಹೇಳಿರೋದು ಇದೆ. ಮನೆಯವರ ತೀರ್ಮಾನವನ್ನ ಗೌರವಿಸಿ ಅವರದ್ದೇ ಆದ ಹೊಸ ಬದುಕು ಕಟ್ಟಿಕೊಂಡವರು. 55 ವರ್ಷಗಳ ಹಿಂದೆ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ದಿವಂಗತ SM ಕೃಷ್ಣ ಅವರು ಹಾಗೂ ಪ್ರಸಿದ್ಧ ನಟಿಯಾಗಿ ಮೆರೆದವರು ಬಿ ಸರೋಜಾ ಇವರಿಬ್ಬರು ನಮ್ಮ ಮಧ್ಯೆ ಇಲ್ಲ. ಆದ್ರೆ ಅವರ ನೆನಪುಗಳು ಮಾತ್ರ ಸದಾ ಶಾಶ್ವತ.